ಪ್ರಾಬ್ಲಮ್ ಇತ್ತು. ಮೊದಲನೇದಾಗಿ ಅಪ್ಪಾಜಿಗೆ ಮಂಡಿ ನೋವು ತುಂಬಾ ಇತ್ತು. ಯಾಕಂದ್ರೆ ಅವರು ಅಮಲಿ ಕೆಲಸ ಮಾಡ್ತಿದ್ರು. ಅವರಿಗೆ ಫುಲ್ ಮಂಡಿ ನೋವು ಇರೋದ್ರಿಂದ ತುಂಬಾ ಡ್ರಿಂಕ್ಸ್ ಮಾಡ್ತಿದ್ರು ಸಂಜೆ ಹೊತ್ತು. ಯಾಕಂದ್ರೆ ನಿದ್ದೆ ಬರ್ತಿಲ್ಲ ಅವರಿಗೆ ಅಮಲಿ ಕೆಲಸ ಮಾಡಿದ್ರಿಂದ. ಅದಕ್ಕೋಸ್ಕರ ನಾನು DL Life ಅಲ್ಲಿ ನೋನಿ ಮತ್ತೆ ಕ್ಯಾಲ್ಸಿಯಂ ಮತ್ತೆ ಪೇನ್ ಆಯಿಲ್ ಕೊಟ್ಟೆ. ಅವರಿಗೆ ತುಂಬಾ ರಿಸಲ್ಟ್ ಬಂತು. ಅದರಿಂದ ನನ್ನ ತಂದೆ ಡ್ರಿಂಕ್ಸ್ ಮಾಡೋದು ಬಿಟ್ಟಿದ್ದಾರೆ. ಮತ್ತೆ ಮನೆಯಲ್ಲಿ ಎಲ್ರಿಗೂ ಸ್ಕಿನ್ ಪ್ರಾಬ್ಲಮ್ ಇತ್ತು. ಅದರಿಂದ 1 ವರ್ಷ ಆದ್ರೂ ನಮ್ಗೆ ಎಲ್ಲ ಹಾಸ್ಪಿಟ್ಲಿಗೆ ಯಾರ್ಯಾರು ಏನೇನ್ ಹೇಳ್ತಾರೆ ಎಲ್ಲದೂ ತಗೊಂಡ್ವಿ. ಹಾಸ್ಪಿಟ್ಲಿಗೆಲ್ಲ ಹೋದ್ರಿ ಆದ್ರೂ ಕಮ್ಮಿ ಆಗ್ಲಿಲ್ಲ. ಆದ್ರೆ DL Life ಅಲ್ಲಿ ಪನ್ಸ್ ತುಳಸಿ ಮತ್ತೆ ಆಲೋವೆರಾ ಜೆಲ್ ಸೋಪ್ ತಗೊಂಡ್ರಿಂದ ನಮಗೆ ತುಂಬಾ ರಿಸಲ್ಟ್ ಬಂತು. ಎಲ್ರು ಮನೇಲಿ ತುಂಬಾ ಖುಷಿಯಾಗಿದ್ದೀವಿ. ಹಾಗೇನೆ ಮತ್ತೆ ಅಮ್ಮಗಾದ್ರೂ ಅಷ್ಟೇ ವೈಟ್ ಡಿಸ್ಟರ್ಬ್ ಪ್ರಾಬ್ಲಮ್ ಇತ್ತು. ಅದರಿಂದ ಅಮ್ಮಗೂ ಬಹಳ ವೀಕ್ ಆಗಿದ್ರು. ಅಮ್ಮಗೂ ರಿಸಲ್ಟ್ ಬಂದ್ರು. ಮನೇಲಿ ಎಲ್ರು ತುಂಬಾ ಚೆನ್ನಾಗಿದ್ದೀವಿ. ಮತ್ತೆ ನಮ್ಮ ಮನೆ ಹತ್ರ ಹೇಳ್ಬೇಕು ಅಂದ್ರೆ ಒಂದ್ ಅಕ್ಕಗೆ ನಮ್ಮ ಮನೆ ಹತ್ರ ಆ ಅಕ್ಕಗೆ ಪ್ರಾಬ್ಲಮ್ ಇತ್ತು. ಅವ್ರಿಗೆ ಗರ್ಭಕೋಶ ಆಪರೇಷನ್ ಮಾಡಿಸ್ಬೇಕು ಅಂತ ಹೇಳಿದ್ರು. ನಿಮಗೆ ಪ್ರಾಬ್ಲಮ್ ಐತೆ ಆಪರೇಷನ್ ಮಾಡಿಸ್ಲೇಬೇಕು ಅಂತ ಹೇಳಿದ್ರು. ನಮಗೆ ಮ್ಯಾಮ್ ಮತ್ತೆ ಸರ್ನ ಕರ್ಕೊಂಡು ಹೋಗಿದ್ವಿ ಸೀನಿಯರ್ಸ್. ಅವ್ರು ನೋಡಿ ರಿಪೋರ್ಟ್ ನೋಡಿದ್ರೆ ನಿಮ್ಗೆ ಏನು ಆಗಿಲ್ಲ ಅಂತ ಹೇಳಿ ಅವರಿಗೆ ನೋನಿ ಮತ್ತೆ ಅಲೋವೆರಾ ಜ್ಯೂಸ್ ಕೊಟ್ರು. ಅದರಿಂದ ಯಾವ ಆಪರೇಷನ್ ಮಾಡಿಸಿಲ್ಲ, ಏನು ಮಾಡಿಸಿಲ್ಲ. ತುಂಬಾ ಚೆನ್ನಾಗಿದ್ದಾರೆ. ಇವಾಗ ಎಲ್ಲ ಆರಾಮಾಗಿದ್ದಾರೆ. ನನಗೆ ಎಲ್ರಿಗೂ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತೆ ಮಿಸ್ಟರ್ ಪ್ರಮೋದ್ ಸರ್ ಅವ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀನಿ. ನನ್ನ ರೂಪ ಅಂತ ಮಾತಾಡ್ತಿರೋದು. ನನಗೆ ಗ್ಯಾಸ್ಟ್ರಿಕ್ ಇದಿತ್ತು, ಪ್ರಾಬ್ಲಮ್ ಇತ್ತು 5 ಇಯರ್ಸ್ 6 ಇಯರ್ಸಿಂದ. ನಾನು DL Lifeಗೆ ಇದು ಆಮ್ಲ ಮತ್ತು ನೋನಿ ತಗೊಂಡಿಂದ ಗ್ಯಾಸ್ಟ್ರಿಕ್ ಫುಲ್ ಕಂಟ್ರೋಲ್ ಬಂದಿದೆ. ಆಮೇಲೆ ಸ್ಲಿಮ್ ಅಂಡ್ ಫಿಟ್ ಇದು ತಗೊಂಡಿಂದ 8 kg 8 kg ಇದಾಗಿದೆ ಸ್ಲಿಮ್ ಅಂಡ್ ಫಿಟ್ ತಗೊಂಡು. ಆಮೇಲೆ ಅಮ್ಮಗೆ ಶುಗರ್ ಇತ್ತು. ಶುಗರು ಫುಲ್ 8-10 ಇಯರ್ಸಿಂದ ಇತ್ತು. ಡಾಬರ್ ಇದು ತಗೊಂಡಿಂದ ಅಮ್ಮಗೆ ಫುಲ್ ಶುಗರ್ ಕಂಟ್ರೋಲ್ ಬಂದಿದೆ. ಮನೇಲಿ ಆಮೇಲೆ ಸೋಪು ಪೇಸ್ಟ್ ಎಲ್ಲ ಚೆನ್ನಾಗಿದೆ. ನಾನು ಯೂಸ್ ಮಾಡಿದ್ದೀನಿ. ಯಾವಾಗಲೂ ಸೋಪ್ ಯೂಸ್ ಮಾಡೋದೇ DL Life ಅಂತ. ನಾನೇ ಖುದ್ದಾಗಿ ಫೈಲ್ಸ್ಗೆ ನೋನಿ ಮತ್ತೆ ಅಲ್ವೇರಾ ಯೂಸ್ ಮಾಡ್ತಾ ಇದ್ದೇನೆ. ಇವಾಗಲೂ ಯೂಸ್ ಮಾಡ್ತಾ ಇದ್ದೇನೆ. ಮತ್ತೆ ನನ್ನ ಅಕ್ಕನಿಗೆ ಥೈರಾಯ್ಡ್ ಇತ್ತು, ಅವರು ಸಹ ಹುಷಾರಾಗಿದ್ದಾರೆ. ಪ್ರಮೋದ್ ಸರ್ಗೆ ತುಂಬ ಹೃದಯದ ಧನ್ಯವಾದ. ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಮೈ ಸೆಲ್ಫ್ ಮೇಘ ಅಂತ ಹೇಳಿ ಮೈಸೂರಿಗೆ ಬಿಲಾಂಗ್ ಆಗ್ತೇನೆ. ಫಸ್ಟ್ಲಿ ಹೇಳ್ಬೇಕಂದ್ರೆ ಇವತ್ತು ತುಂಬಾ ಜನ ಇವತ್ತು ಒಂದು ಪ್ರಾಬ್ಲಮ್ ಬಗ್ಗೆ ನಾನು ನಿಮ್ ಜೊತೆ ಶೇರ್ ಮಾಡ್ತಿದ್ದೀನಿ. ಇದನ್ನ ಹೇಳ್ಕೊಳ್ಳಿಕ್ಕೆ ತುಂಬಾ ಜನ ಹುಡುಗಿರು ಈಗಿನ ಜನರೇಷನ್ ಅಲ್ಲಿ ನಾಚಿಕೆ ಪಡ್ತಾರೆ. ಬಟ್ ಫ್ರೆಂಡ್ಸ್, ಅಂತದೇ ಒಂದು ಹೆಲ್ತ್ ಇಶ್ಯೂಸ್ ಇಂದ ನಾನು ಸಫರ್ ಮಾಡ್ತಾ ಇದ್ದೆ. ದಟ್ ಈಸ್ ಕಾಲ್ಡ್ PCOD ಸಮಸ್ಯೆಯಿಂದ. ಸೊ ನಾನು ಯಾವಾಗ ನನಗೆ ಪೀರಿಯಡ್ಸ್ ಇಶ್ಯೂಸ್ ಇತ್ತು ಅವಾಗ ಹಾಸ್ಪಿಟಲ್ಗೆಲ್ಲ ತುಂಬಾ ತೋರಿಸಿದ್ವಿ, ತುಂಬಾ ಖರ್ಚು ಮಾಡಿದ್ವಿ. ಬಟ್ ಎಲ್ಲ ಹಾಸ್ಪಿಟಲ್ಗೆ ಇದನ್ನೇ ಹೇಳ್ತಾ ಇದ್ರು, ಟ್ಯಾಬ್ಲೆಟ್ಸ್ ಕೊಡ್ತಾ ಇದ್ರು. ಮತ್ತೆ ಇದನ್ನು ಹೇಳ್ತಾ ಇದ್ರು ಟ್ಯಾಬ್ಲೆಟ್ ಎಲ್ಲ ಕಂಪ್ಲೀಟ್ ಆದ ನಂತರ ಮತ್ತೆ ಪ್ರಾಬ್ಲಮ್ ಬರ್ಬೋದು, ಹೇಳ್ಲಿಕ್ಕೆ ಆಗಲ್ಲ ಅಂತ. ಸೊ ಫ್ರೆಂಡ್ಸ್, ಎಷ್ಟೇ ಹಣ ಖರ್ಚು ಮಾಡ್ತೀನಿ ಅಂದ್ರೂ ಕೂಡ ನನಗೆ ಪರ್ಮನೆಂಟ್ ಸೊಲ್ಯೂಷನ್ ಇರ್ಲಿಲ್ಲ. ಆ ಟೈಮಲ್ಲಿ ಒಂದು ಸೊಲ್ಯೂಷನ್ ಆಗಿ ಸಿಕ್ಕಿದ್ದು DL Life. ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ಈ ಒಂದು ಎಕ್ಸ್ಪೀರಿಯನ್ಸ್ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ಳಿಕ್ಕೆ. ಬಿಕಾಸ್ ಯಾವಾಗ DL Life ಕಂಪ್ನಿಯಲ್ಲಿ ಹೆಲ್ತ್ ರಿಗಾರ್ಡಿಂಗ್ ಪ್ರಾಡಕ್ಟ್ ಸಿಗುತ್ತೆ ಅಂತ ಗೊತ್ತಾಯ್ತು, ಬಿಲೀವ್ ಮಾಡಿ ಯೂಸ್ ಮಾಡಿದೆ. ನೋನಿ ಜ್ಯೂಸ್, ಅಲೋವೆರಾ ಜ್ಯೂಸ್, ದೆನ್ ಒಮೆಗಾ. ಯಾಕಂದ್ರೆ ಫ್ರೆಂಡ್ಸ್, ಡಾಕ್ಟರ್ ನನಗೆ ನೀವು ವೆಯ್ಟ್ ಲಾಸ್ ಮಾಡ್ಲೇಬೇಕಂತ ಹೇಳಿದ್ರು. ನಾನು ಇಷ್ಟು ಸ್ಲಿಮ್ ಇರ್ಲಿಲ್ಲ, ಸ್ವಲ್ಪ ದಪ್ಪ ಇದ್ದೆ. ಅವಾಗ 58 kg ಇದ್ದೆ. ಬಿಕಾಸ್ ನಮ್ಮ ಪ್ರಾಡಕ್ಟ್ ಯೂಸ್ ಮಾಡಿದಕ್ಕೋಸ್ಕರ ಪೀರಿಯಡ್ಸ್ ನ ರಿಗಾರ್ಡಿಂಗ್ ನನಗೆ ಖಾಲಿ 1 ಮಂತ್ ಅಲ್ಲಿ ಒಂದು ಬೆಸ್ಟ್ ಲೆವೆಲ್ ನ ರಿಸಲ್ಟ್ ಸಿಕ್ತು ಅಂತ ಹೇಳ್ಬೋದು. ಸೊ ನಾನು ಕಂಟಿನ್ಯೂಸ್ 3 ಮಂತ್ ಯೂಸ್ ಮಾಡಿ ಸ್ಟಾರ್ಟ್ ಮಾಡಿದೆ. ಬಿಕಾಸ್ ನಾನು ತುಂಬಾ ಮೆಡಿಸಿನ್ ಯೂಸ್ ಮಾಡ್ತಿದ್ದೆ. ಆಫ್ಟರ್ ದಟ್ ಫ್ರೆಂಡ್ಸ್, ತುಂಬಾ ಖುಷಿ ಆಗುತ್ತೆ ನನಗೆ. 58 kg ಇದ್ದೆ ನಾನು ಯಾವಾಗ PCOD ಇಶ್ಯೂಸ್ ಇತ್ತು ಅವಾಗ. ಸೊ ನಾನು ಇವಾಗ 48 to 50 kg ಇದ್ದೀನಿ. ಸೊ 10ರಿಂದ 12 kg ಸಣ್ಣ ಆಗಿದ್ದೀನಿ ನಾನು. ತುಂಬಾ ಖುಷಿ ಅನಿಸುತ್ತೆ. ಸೊ ಫ್ರೆಂಡ್ಸ್, ನಾನು ಇಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ. ಒಂದು ಹುಡುಗಿಯಾಗಿ ಹೆಮ್ಮೆ ಅನಿಸುತ್ತೆ ಇವತ್ತು ಇಂಥ ಕಂಪನಿಯಲ್ಲಿ ಕೆಲಸ ಮಾಡ್ತಿರೋದಕ್ಕೆ. ಯಾಕಂದ್ರೆ ಇವತ್ತು ನನ್ನ ಹಾಗೆ ಪ್ರಾಬ್ಲಮ್ ಅಲ್ಲಿರೋ ಎಷ್ಟೋ ಹೆಣ್ಮಕ್ಳಿಗೆ ಸೊಲ್ಯೂಷನ್ ನಾನು ಇಲ್ಲಿಂದ ಕೊಡ್ಬೋದು ಅಂತ. ಸೊ ಪ್ರಮೋದ್ ಸರ್ಗೆ, DL Lifeಗೆ ನಾನು ಥ್ಯಾಂಕ್ ಯು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಫ್ರೆಂಡ್ಸ್, ಹಾಗಾಗಿ ಯೂಸ್ ಮಾಡಿಸಿ. ಯಾಕಂದ್ರೆ ಇವತ್ತು ಇದು ತುಂಬಾ ಜನರ ಹೆಣ್ಮಕ್ಳನ್ನ ಸಮಸ್ಯೆ ಆಗಿದೆ. ಇವತ್ತು ಎಲ್ಲ ಪ್ರಾಡಕ್ಟ್ ಯೂಸ್ ಮಾಡ್ತಿದೀವಿ. ನಮ್ಮನೇಲಿ ಕೂಡ ತುಂಬಾ ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಇದೀವಿ. ಸೊ ಥ್ಯಾಂಕ್ ಯು ಸರ್, DL Life ಅಮ್ಮ. ನಾನು ಹಾವೇರಿಯಿಂದ ಬಂದಿದ್ದೀನಿ. ನನಗೆ ಶುಗರ್ ಇತ್ತು ಫಸ್ಟ್. ನಾನು ನಾನಪ್ಪ ಹೆಬ್ಬಾಳ ಅಂತ ಮಾತಾಡೋದು. ನನಗೆ ಶುಗರ್ ಇತ್ತು. 28 ವರ್ಷದ ಒಳಗೆ ನನಗೆ ಶುಗರ್ ಅಟ್ಯಾಕ್ ಆಯಿತು.
ಆನಂತರ ಸರ್ ನಮಗೆ ಪಿಕ್ಕಿರೇಸ್ ಬಿಳಿ ಅವರು ನಮಗೆ ಪರಿಚಯ ಆದರು. ಸ್ವಲ್ಪ ಪರಿಚಯ ಆದ ನಂತರ ನನಗೆ ಶುಗರ್ ಇದ್ದಿದ್ದನ್ನು ಅವ್ರಿಗೆ ಹೇಳಿದೆ. ಆಯಿತು, ನಮ್ಮಲ್ಲಿ ಸೊಲ್ಯೂಷನ್ ಸಿಗುತ್ತೆ ಅಂತ ಹೇಳಿದರು. ಅದಕ್ಕೆ ಕಾರಣ ನಾನು ನೋನಿಯನ್ನು ಯೂಸ್ ಮಾಡಿದೆ. ನನಗೆ ಶುಗರ್ 280 ಇತ್ತು ಫಸ್ಟಿಗೆ, ಈಗ 120ಕ್ಕೆ ಬಂದಿದೆ. ನಾನು ಡೇರ್ ಲೈಫ್ಗೆ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೆ. ನನ್ನ ಹೆಸರು ಗಿರೀಶ್ ಅಂತ, ತುಮಕೂರಿಂದ ಬಂದಿರೋದು. ನಮ್ಮ ಮನೆಯವ್ರಿಗೆ 12 ವರ್ಷದಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಇತ್ತು. ಅವ್ರಿಗೆ ಫ್ಯಾಟಿ ರ್ಯಾಂಟ್ ಹಾಕ್ಬಿಟ್ರೆ ಇನ್ನು ಯಾವುದೋ ಆಪ್ಷನ್ಸೇ ಇರಲಿಲ್ಲ. ಎದೆ ಒತ್ತದಂಗೆ ಆಗೋದು, ಕಾರಣನೂ ಆಗ್ತಿರ್ಲಿಲ್ಲ. ಅದರಿಂದ ಅವ್ರಿಗೆ ಈ ಆಮ್ಲ ಜ್ಯೂಸು ತುಂಬ ಕೆಲಸ ಮಾಡಿದೆ, ಜೊತೆಗೆ ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ಈಗ 4 ತಿಂಗಳಾಯಿತು, ಇಂಗ್ಲೀಷ್ ಔಷಧಿ ಕಂಪ್ಲೀಟ್ ಸ್ಟಾಪ್ ಆಗಿದೆ, ಯಾವುದೇ ಸಮಸ್ಯೆ ಇಲ್ಲ. ನನ್ನ ಮಗ 9ರಿಂದ 10 ವರ್ಷ ಇದ್ದಾನೆ. ಅವರು ತುಳಸಿ ಡ್ರಾಪ್ ತಗೊಳ್ತಾನೆ, ನೋನೆ 5 ml ಕುಡಿತಾನೆ. ಅವ್ರಿಗೆ 3-4 ತಿಂಗಳಿಂದ ಉಸಿರಾಟ ಸಮಸ್ಯೆಗಳು ಬರ್ತಿತ್ತು, ಈಗ ಕಂಪ್ಲೀಟ್ ಸ್ಟಾಪ್ ಆಗಿಬಿಟ್ಟಿದೆ. ಒಂದು ನಮ್ಮ ದೇಶದ ಸ್ವದೇಶಿ ಪ್ರಾಡಕ್ಟ್ ಅನ್ನೋ ಒಂದು ಭಾವನೆ ಏನಾದರೂ ತಗೋಬೇಕು, ಯಾವುದೇ ರೀತಿ ಯೋಚನೆ ಮಾಡೋಂಥ ಅವಶ್ಯಕತೆ ಇರೋದಿಲ್ಲ. ಧೈರ್ಯವಾಗಿ ಇದನ್ನ ಯೂಸ್ ಮಾಡ್ಬೋದು. ಪ್ರಮೋಷನ್ಸ್ ಮಾಡಿದ್ರೆ ತಗೊಳ್ತಾರೆ, ಯಾವುದೇ ರೀತಿ ಅನುಮಾನ ಬೇಕಿಲ್ಲ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರಮೋದ್ ಅವ್ರಿಗೆ ನನ್ನ ನಮಸ್ಕಾರಗಳು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಾಘವೇಂದ್ರ ಬಾಬು ಅಂತ, ತುಮಕೂರಿಂದ ಬಂದಿದ್ದೀನಿ. ನಾನು ಮೇ ಎಂಡಲ್ಲಿ ಈ ಸಂಸ್ಥೆಗೆ ಜಾಯ್ನ್ ಆಗಿದ್ದು, 3 ತಿಂಗಳಾಯಿತು. ನಮ್ಮ ಮನೆಯವರಿಗೆ ಕಾಲು ಬೆಲ್ಸ್ ಎಳೆತ ಇತ್ತು. ಅವ್ರಿಗೆ ಮೊದಲಿಂದನೂ ಇದ್ದೇ ಇದೆ, ಸುಮಾರು ವರ್ಷಗಳಿಂದ. ಎಲ್ಲೆಲ್ಲಿ ತೋರಿಸಿದ್ರು ಮೆಡಿಸಿನ್ ತೊಗೊಂಡಾಗ ವಾಸಿ ಆಗೋದು, ಮತ್ತೆ ಹಂಗೆ ಶುರುವಾಗಿತ್ತು. ಅವರು ಆಯುರ್ವೇದಿಕ್ಕು, ಇಂಗ್ಲೀಷ್ ಮೆಡಿಷನ್ನು ಎಲ್ಲ ಕೂಡ ತಗೊಂಡಿದ್ದಾರೆ. ಇಲ್ಲಿ ಬಂದ ಮೇಲೆ ನೋನಿ ಮತ್ತು ಅಲುವೆರಾ ಕ್ರೀಮ್ ಅದಕ್ಕೆ ಅಪ್ಲೈ ಮಾಡ್ತಾ ಇದ್ರು. ಅದು ಅಪ್ಲೈ ಮಾಡಿ 1 ತಿಂಗಳಿಗೆ ಅವರಿಗೆ ಅದು ವಾಸಿಯಾಗಿದೆ, ನೀರು ಬೆರೆಸೆಲೆತ್ತ. ಮತ್ತು ನಾನು ನಮ್ಮ ಮನೆಯವರು ಎಲ್ಲರೂ ನೋನಿ ತಗೊತಾ ಇದ್ದೀವಿ, ಸೋಪು ಯೂಸ್ ಮಾಡ್ತಾ ಇದ್ದೀವಿ. ಮತ್ತು ಇನ್ನೊಂದು ಏನು ಅಂದರೆ, ಇಂಗ್ಲೀಷ್ ಮೆಡಿಸಿನಲ್ಲಿ ಸೈಡ್ ಎಫೆಕ್ಟ್ ಬರುತ್ತೆ. ನಾವೇನೋ ಒಂದು ತಗೋತೀವಿ, ಅದು ವಾಸಿ ಆಗುತ್ತೆ, ಅದ್ರ ಜೊತೆಗೆ ಇನ್ನೊಂದು ಬರುತ್ತೆ. ಇಲ್ಲಿ ವಾಸಿ ಆಗುತ್ತೋ ಬಿಡುತ್ತೋ ಅದು ಬೇರೆ ಪ್ರಶ್ನೆ, ಅದು ಸೈಡ್ ಎಫೆಕ್ಟ್ ಇರುತ್ತೆ. ಮತ್ತೆ ಇದು ಇನ್ನೊಂದು ಏನು ಅಂದರೆ, ಆಯುರ್ವೇದಿಕ್ ಪ್ರಾಡಕ್ಟ್ ಇಂಗ್ಲೀಷ್ ಮೆಡಿಸಿನ್ ಥರ ನಾವು ಇವತ್ತು ತಗೊಂಡ್ರೆ ನಾಳೆ ವಾಸಿ ಆಗುತ್ತೆ ಅಂತ. ಇದು 2 ತಿಂಗಳು 3 ತಿಂಗಳು ಕೆಲವು ಅವರವರ ಡಿಪೆಂಡ್ ಆಗುತ್ತೆ, ಅವರವರ ಏನು ಸಮಸ್ಯೆ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದೇನಾಗುತ್ತೆ, ಬೇರೆ ಸಮೇತ ಕಿತ್ತಾಗುತ್ತೆ. ನಾವು ಇದಕ್ಕಿಂತ ಬರೋಕ್ಕಿಂತ ಮುಂಚೆ ಕೂಡ ಆಯುರ್ವೇದಿಕ್ಕೆ ನಾವು ಜಾಸ್ತಿ ಟ್ರೀಟ್ಮೆಂಟ್ ತಗೊಳ್ಳೋದು ಏನೇ ಇದ್ರು. ಈಗ ಇಲ್ಲಿ ಬಂದಮೇಲೆ ಇದನ್ನು ತಗೊತಾ ಇದ್ದೀವಿ. ತುಂಬ ಬೆಸ್ಟ್ ಇದೆ ಪ್ರಾಡಕ್ಟ್, ಯೂಸ್ ಮಾಡ್ಬೋದು. ನನ್ನ ಹೆಸರು ಬಸವರಾಜು ಅಂತೇಳಿ. ಎಲ್ರಿಗೂ ನಮಸ್ಕಾರ. ನಾನು ತುಮಕೂರು ಪಕ್ಕ ಒಂದು ಸಣ್ಣ ಹಳ್ಳಿಯಿಂದ ಬಂದಿದ್ದೀನಿ. ಸೊ ನನಗೆ ಹೀಗೆ ಪರಿಚಯವಾಯಿತು ಒಬ್ಬರು. ಅವ್ರ ಮುಖಾಂತರ ನಾನು ಈ ಪ್ರಾಡಕ್ಟ್ ತೊಗೊಳಕ್ಕೆ ಶುರು ಮಾಡಿ ಒಂದು 6 ತಿಂಗಳು 8 ತಿಂಗಳಾಗಿರ್ಬೋದು. ನನಗೆ ಶುಗರ್ ಇದೆ, ನಮ್ಮ ಮನೆಯವ್ರಿಗೆ ಮಂಡಿ ಪ್ರಾಬ್ಲಮ್ ಇತ್ತು. ನಾನು ರಿಟೈರ್ಡ್ ಆಗಿ ಸುಮಾರು ವರ್ಷ ಆಯಿತು. ಮನೆ ಹತ್ರ ಏನು ಕೆಲಸ ಇರಲಿಲ್ಲ, ಸಾಕಷ್ಟು ನೋವು ತಿಂದಿದ್ದೆ. ಸೊ ಈ ಒಂದು ಪ್ರಾಡಕ್ಟ್ ನನಗೆ ಭಾಳಷ್ಟು ಹೆಲ್ಪ್ ಆಯಿತು. ನಾನು ನೋನಿ ಮತ್ತು ಡಿಯರ್ ಲೈಫ್ ತೊಗೊಳ್ತಾ ಇರ್ತೀನಿ. ನಮ್ಮ ಮನೆಯವರು ಆರ್ಥೋ ತೊಗೊಳ್ತಾ ಇದ್ದಾರೆ. ಈ ಮಧ್ಯೆ ಇತರೆ ಏನು ಮನೆಯ ವಸ್ತುಗಳು ಬೇಕಾಗುತ್ತೆ, ಅದನ್ನು ಇವರ ಒಂದು ಪ್ರಾಡಕ್ಟ್ನಿಂದಲೇ ನಾನು ಪರ್ಚೇಸ್ ಮಾಡ್ತಾ ಇರ್ತೀನಿ. ಸಾಕಷ್ಟು ರಿಸಲ್ಟ್ ಕೊಟ್ಟಿದೆ. ಇವತ್ತು ನನಗೆ ಸಮಸ್ಯೆ ಇಲ್ಲ, ಆರಾಮಾಗಿದ್ದೀನಿ. ಇವತ್ತು ಈ ಪ್ರಾಡಕ್ಟ್ನ ಮತ್ತೆ ನಾನು ಅದನ್ನು ಪದೇ ಪದೇ ತೊಗೊಳ್ತೀನಿ ಅಂತ ಇಷ್ಟಪಡ್ತಾ ಇದ್ದೀನಿ.